ಕೊಲ್ಲಿಪಾಕಿ ಸೋಮಲಿಂಗ ಪೀಠದಲ್ಲಿ ಸೋಮವಾರ ದಿವಸ ಶಿವಶರಣ ಭಜನೆಯನ್ನು ಮಾಡುವ ಸಮಯದಲ್ಲಿ ಲಿಂಗದೊಳಗೆ ಉದ್ಭವಿಸಿ ಬಂದು ಕಂಟಿಕೋಪ ಬಂಗಾರ ಜಡಿ ಕೈಯೋಳು ತ್ರಿಶೂಲ ಭಸ್ಮದ ಆರ ಮಾಡಿಕೊಂಡು ಬಂದು ಭಕ್ತರ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನ ಮಾಡಿಕೊಂಡು ತೋರಿಸತಕ್ಕಂತ ರೇವಣ ಸಿದ್ದೇಶ್ವರನ ಪವಿತ್ರ ಚರಣಾರವಿಂದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಹಾಗೂ ಅವರ ಪರಮ ಶಿಷ್ಯನಾಗಿರ್ತಕ್ಕಂಥ ಚಂದನಗಿರಿಯಲ್ಲಿ ಭರಮಸೂರಾವತಿಯ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದಿರತಕ್ಕಂಥ ಆಲಮತಕ್ಕೆ ಕುಲಗುರುವಾಗಿರ್ತಕ್ಕಂಥ ಶಿವಸಿದ್ಧ ವೀರೇಶ್ವರನ ಪವಿತ್ರ ಚರಣಾರವಿಂದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಅದೇ ಪ್ರಕಾರವಾಗಿ ಅವರ ಪರಮ ಶಿಷ್ಯರಾಗಿರ್ತಕ್ಕಂಥ ಬಾರಾಮತಿಯಲ್ಲಿ ತುಕ್ಕಪರಾಯ ಅಮೃತ ಬಾಯಿಯವರ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದಿರತಕ್ಕಂಥ ಗುರುವಿಗೆ ಹುಲಿಹಾರ ಉಣಿಸಿ ಕೈಲಾಸದ ಶಿವ ಪಾರ್ವತಿಯನ್ನು ಧರಿಗಿಳಿಸಿ ಮುಂಡಾಸ ಮಹಿಳೆಯನ್ನು ಈ ಜಗತ್ತಿಗೆ ತೋರಿಸಿರ್ತಕ್ಕಂಥ ಮಹಿಮಾಂತಕ ಮಾಲಿಂಗರಾಯರ ದಿವ್ಯ ಚರಣಾರವಿಂದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಹಾಗೂ ಈ ಗ್ರಾಮದ ಅಧಿದೇವತೆ ಆಗಿರ್ತಕ್ಕಂಥ ಆ ಸ್ಥಾನ ಏನಿದಪ್ಪ ಕೇಳಿದ್ರ ಮುಳುಗು ರೋಡಿ ಕೈಲಾಸನ ಶಿವನ ಇಲ್ಲದಂತ ಮೂರ್ತಿ ಅದ ಅಶೋಕ್ ಪಟ್ಟಣ ಅನ್ನೋರು ಮಾಡ್ಯಾರ ಆ ಶಿವ ಪಾರ್ವತಿಯರಿಗೂ ಅವರ ವಾಹನವಾಗಿರ್ತಕ್ಕಂಥ ನಂದಿವನ್ನು ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಹಾಗೂ ಗ್ರಾಮ ದೇವತೆ ಆಗಿರ್ತಕ್ಕಂಥ ಗರಗದ ಮಡಿವಾಳೇಶ್ವರ ಸೇವೆಯನ್ನು ಮಾಡಿ ಯಡಾಲಿಂಗನೆಂಬ ನಾಮವನ್ನು ಪಡೆದು ಗುಲ್ಬರ್ಗ ಕ್ಷೇತ್ರಕ್ಕೆ ನಿಂತಿರ್ತಕ್ಕಂಥ ಯಡಾಲಿಂಗೇಶ್ವರ ಮಹಾತ್ಮರ ದಿವ್ಯ ಚರಣಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಹಾಗೂ ಅದೇ ಪ್ರಕಾರವಾಗಿ ಅಕ್ಕಮರಿ ಕ್ಷೇತ್ರದಲ್ಲಿ ಜನಿಸಿ ಗುಲ್ಗಂಜಿ ಕೊಪ್ಪಕ್ಕೆ ನೆಲೆಯೂರಿ ನಿಂತಿರ್ತಕ್ಕಂಥ ಸದ್ಗುರು ರಾಯಲಿಂಗೇಶ್ವರ ಮಹಾಪ್ರಭುಗಳ ದಿವ್ಯ ಚರಣಾರವಿಂದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಹಾಗೂ ಇವತ್ತಿನ ದಿವಸ ರಾಮದುರ್ಗ ತಾಲೂಕಿನ ಜೆಬಿಎಂ ಆಫೀಸಿನಲ್ಲಿ ಕಾರ್ಯಕ್ರಮ ನಡೆದಂತ ಸ್ಥಳದಲ್ಲಿ ಬಂದು ಕೂಡಿರ್ತಕ್ಕಂಥ ಯಾರ್ಯಾರಪ್ಪ ಕೇಳಿದ್ರೆ ಶಾಲೆಯಿಂದ ಆಗಮಿಸಿರ್ತಕ್ಕಂಥ ಸಟ್ಟಪ್ಪಣ್ಣ ಮಾದಪ್ಪಣ್ಣ ಇವರಿಗೂ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರವನ್ನು ಸಮರ್ಪಿಸಿ ಅದೇ ಪ್ರಕಾರವಾಗಿ ರಡರಟ್ಟಿ ಗ್ರಾಮದ ಜನಿಸಿರ್ತಕ್ಕಂಥ ಕರಿಯಪ್ಪಣ್ಣನವರಿಗೂ ಅವರ ದೋಸ್ತರಾಗಿದ್ದ ಅವರಿಗೂ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಅವರಿವರನ್ನರೇ ಎಲ್ಲ ಗಣ್ಯ ಮಾನ್ಯರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತಿನ ದಿವಸ ಅಂತ ಕೇಳಿದ್ರೆ ಇದು ಮೂರನೇ ಕಾರ್ಯಕ್ರಮ ಒಂದೇ ಕಾರ್ಯಕ್ರಮ ಎಲ್ಲಾತು ಬೆಂಗಳೂರು ರಾಜ್ ಠಾಣದ ಒಂದೇ ಕಾರ್ಯಕ್ರಮ ಎರಡನೇ ಕಾರ್ಯಕ್ರಮ ಯಾವುದು ಮೊದಲ ರನ್ ಟಿವಿಯಲ್ಲಿ ಆಗ್ಯದ ಅದೇ ಕಾರ್ಯಕ್ರಮ ಈಗ ಎಲ್ಲಿ ನಡೆದಪ್ಪ ಕೇಳಿದ್ರೆ ರಾಮದುರ್ಗ ತಾಲೂಕಿನ ಜೆಬಿಎಂ ಆಫೀಸಿನಲ್ಲಿ ಮೂರನೇ ಕಾರ್ಯಕ್ರಮ ಶ್ರೇಷ್ಠವಾದ ಸಮಯ ಯಾಕಂದ್ರೆ ಗಾಳಿ ಬಿಟ್ಟಾಗ ಅದಕ್ಕೆ ಇದೊಂದು ಸಮಯ ಸಿಕ್ಕಂದ್ರೆ ಆ ಭಗವಂತನ ಸ್ಮರಣೆಯನ್ನು ಮಾಡಿ ನಾವು ಎಲ್ಲರೂ ಕೂಡಿ ಒಂದು ಸನ್ಮಾನ ಹೋಗೋಣ ಅಂತ ಹೇಳಿ ಈ ಕಾರ್ಯಕ್ರಮ
ಕಾರ್ಯಕ್ರಮ ಇಟ್ಕೊಂಡು ಮತ್ತು ಭಕ್ತರು ಹೇಗಿರಬೇಕು, ಭಗವಂತನ ಸ್ಮರಣೆ ಹೆಂಗ ಮಾಡಬೇಕು, ಏನು ಮಾಡಿದ್ರೆ ಗುರುವಿನ ಕರುಣೆ ಆಗ್ತದ ನಮ್ಗೆ ಗೊತ್ತಿರಬೇಕು. ಪಾಂಡುರಂಗ ಯಾವ ಪ್ರಕಾರ ಯಾರಿಗೆ ಬೆಟ್ಟಿ ಕೊಟ್ಟ ಅನ್ನೋದೊಂದು ಕ್ಯಾಲಿ ಹಾಡಿ ಕಾರ್ಯಕ್ರಮ ಮುಂದುವರ್ಸೋಣ. ಮರ್ಯಾದೆ ನೆನೆಯರೆ ಪಾಂಡುರಂಗನ, ಮರ್ಯಾದೆ ನೆನೆಯರೆ ಪಾಂಡುರಂಗನ, ಕರುಣೆಯಿಂದ ಭಕ್ತರನ್ನು ಗೆಲುವಾತನ, ಕರುಣೆಯಿಂದ ಭಕ್ತರನ್ನು ಗೆಲುವಾತನ. ಮರ್ಯಾದೆ ನೆನೆಯರೆ ಪಾಂಡುರಂಗನ,
ಮನುಷ್ಯನಲ್ಲಿ ಆಸೆ ಎಷ್ಟರ ಮಟ್ಟಿಗೆ ಇರಬೇಕು? ಎಷ್ಟರ ಮಟ್ಟಿಗೆ ಇರಬೇಕ್ರಿಪ್ಪ? ದುರಾಸೆ ಇರಬಾರ್ದು. ಇರಬಾರ್ದು. ಹೌದು. ಆಸೆ ಅವನವನಲ್ಲಿ ಈಶ. ಈಶ ಹೌದು. ಆಸೆ ಯಾವನಾಗಿಲ್ಲ ಅವ ಈಶ. ಈಶ ಹೌದ್ರಾ? ಆಸೆ ಯಾರನ್ನ ಎಲ್ಲಿಗೆ ಹೋಗಿ ಮುಟ್ತೈತೆ ಅಂತ ಹೇಳಿದ್ರ ಅದು ಕೈತದ. ಹೆಂಗಪ್ಪ ಅಂತ ಹೇಳಿದ್ರ ಒಂದು ಊರೊಳಗ ನಮ್ಮ ಕರಿಯಪ್ಪನ ಅಂತ ಬಡ ಮನುಷ್ಯ ಇದ್ದ. ಏನು ಮಾಡ್ತಿದ್ಪ ಅಂತ ಹೇಳಿದ್ರ ಏನ್ ಮಾಡ್ತಿದ್ರಿಪ್ಪ? ಕಲ್ಲ ತೋಕ ನೊಳಗೆ ನೆಟ್ಟಿಗೆ ಹೋಗಿದ್ದ. ಮಧ್ಯಾಹ್ನ ಬಿಸಿಲಾಗ ಬಂದು ಬಾರ ಎರಡಕ್ಕೆ ಮನೆಗೆ ಬಂದ ನೀರಲ್ಲಿ ಆಗಿತ್ತು. ಯಾರಿಗೆ? ಕರಿಯಪ್ಪನಿಗೆ. ದಾಸ್ಯಾಗ ನಟ್ಟು ಕಡ್ದ ನೀರಕ್ಕೆ ಬಂದ. ಕಲ್ಲಪ್ಪನ ಹೊಲಗೊಂದು ಗಿಡ ಇತ್ತು. ಯಾವ್ದ್ರ ಗಿಡ? ಕಲ್ಪವೃಕ್ಷ ಗಿಡ. ಕಲ್ಪವೃಕ್ಷದ ಗಿಡ ಅಂದ್ರೆ ಏನು ಕಲ್ಪನಾ ಮಾಡ್ತೀವಿ ಬೇಡ ಕೊಡ್ತದೆ. ಕಲ್ಪವೃಕ್ಷದ ಗಿಡ. ಕಲ್ಪವೃಕ್ಷದ ಗಿಡ ಅಂದ್ರೆ ಅವ್ನು ಗೊತ್ತಿಲ್ಲ. ದುರಾಶೆ ಮನುಷ್ಯಂದು ಗಿಡದ ಬಡ್ಡಾಗ ಬಂದು ಕೂತ. ನೀರಡಿಕೆ ಆಗಿತ್ತು. ನಾಳೆ ಆರಾಮಿತ್ತು. ನಾಳೆ ಕೂತ ಅವನಿಗೆ ಪಡೆದ ಕರಿಯಪ್ಪ. ಆವಾಗ ತೃಪ್ತಿ ಆಗಲಿಲ್ಲ ಮನಸ್ಸ. ಸ್ವಲ್ಪ ನೀರಾದ್ರೂ ನೋಡೇನ ತಾನೆ. ಜುಳ್ದು ನೀರು ಹಜಾಕ್ ಹಚ್ಚಿ ನೀರು ಕುಡ್ದ. ಅಟ್ಟಕ್ಕೆ ಮನಸ್ಸು ತಪ್ಪಲಿ ಆಗಲಿಲ್ಲ. ಸಂತೋಷ ಆಗಲಿಲ್ಲ. ಮತ್ತೇನಂದ? ಏನಪ್ಪ ಸ್ವಲ್ಪ ಊಟ ಆದ್ರೂ ನೋಡೇನ ತಾನೆ. ಭಗವಂತನ ಕೃಪಾ ಆದ್ಮೇಲೆ ಏನು ಕಡಿಮೆ ಆಗುದಿಲ್ಲ. ಕಲ್ಪವೃಕ್ಷ ಗಿಡ ಪಂಚಾಮೃತ ಭೋಜನ ಬುದ್ಧಿ ಬಂತ ಕುಟ್ಟಿ ಮುಂದೆ. ಪಂಚಾಮೃತ ಭೋಜನ ನೋಡಿದ. ಪಂಚಾಮೃತ ಭೋಜನ ಊಟ ಮಾಡಿದ. ಅಟ್ಟಕರ ತೃಪ್ತಿ ಆಗಬೇಕಲ್ಲ. ಆಗಲಿಲ್ಲ. ಮನವೆಂಬ ಮರಕಟವು ತನುವೆಂಬ ಗಿಡವನೇರಿ ದಶ ಏನೇಳು ಕೊಂದೆ ಹಾರಿ ವಿಷಯವೆಂಬ ಫಲಗಳನ್ನು ತಿಂದು ಭವದತ್ತ ಕಡೆಗೆ ಹೋಗುತ್ತಿದೆ ನೋಡೋಣ. ಮಕ್ಕಂಡೇ ಚೊತ್ತ ಮಹಾತ್ಮ ಹೇಳ್ತಾರೆ. ಮನ ಅಂತಕ್ಕಂಥ ಉಡಾಢನ. ಮನ ಅಂತಕ್ಕಂಥ ಉಡಾಳಗನ. ಜಗುತ್ತದ ಠನ ಗುರುವಿನ ಬುದ್ಧಿ ಕಟ್ಟಿ ಇದ್ದ ಅಂದ್ರೆ ಇರ್ತದ ಸುಮ್ಮನ. ಅವಾಗ ಗುರುವಿನ ಅನುಗ್ರಹ ಇದ್ದಿದ್ದಿಲ್ಲ. ಹಂಗ ಮನ್ಸಿಗೆ ಬಂದು ಬೇಡ ಊಟ ಮಾಡಿದ ಕರಿಯಪ್ಪ. ಅಟ್ಟಕ್ಕೆ ತೃಪ್ತಿ ಆಗಲಿಲ್ಲ. ಊಟ ಆತು ನೀರಾತು. ಈಗ ಒಂದು ಕಾಟಾಗಾದಿ ನೋಡಿ ಅಂತ ನೋಡಿ. ಕಾಟಾಗಾದಿ ಕಾಟಾಗಾದಿ ಬಂದು ಕುಚ್ಚೆ ಪಲ್ಲಂಗ ನಾರು ಮನೆಗಾನಗಬ್ರು ಮನ್ಸಿಗೆ ತೃಪ್ತಿ ಇಲ್ಲ. ಅವ ಏನು ಬೇಡಿದೆ ಕಲ್ಲಪ್ಪನ ನೋಡಿ. ಏನು ಬೇಡಬೇಕು ಏನು ಬೇಡ ಗೊತ್ತು ಮಾಡ್ಬೇಕು ಮೊದಲ. ಗೊತ್ತಾಗಲಾರ ಗುದ್ದಾಟ ಆಗ್ಬಾರ್ದು. ನಾವೆಲ್ಲ ಗೊತ್ತಿದ ಗುದ್ದಾಟಕ್ಕೆ ಬಿದ್ದು. ಅವ ಏನಂದ? ಕಾಟ ಆತ ಗಾಯ ಆತ ಪಲ್ಲಂಗ ಆತ ಒಂದು ಹೆಣ್ಮಗಳವ್ರು ನೋಡಿ ಅಂತ ಕರಿಯಪ್ಪ.
ಬಂದ್ಲು ಇಲ್ವಾ ದೇವಲೋಕದ ರಂಭ ಬಂದಿರುವಾಗ ಹಾ ನಾ ನೀರು ಬೇಡಿ ನೀರು ಆತು ಹಾ ಊಟ ಬೇಡಿ ಊಟ ಆತು ಆತು ಹೆಣ್ಮಗಳ ನೀ ಹೆಣ್ಮಗಳಾತು ಆತು ಈಕೇನ್ ಹೆಣ್ಮಗಳು ದೇವದಾಳಿ ಆಮಲಂದ ಹೌದೌದು ಇವನ್ ಕಲ್ಪನೆ ಹಾಗಾಗತ್ತೆ ಕೊಟ್ಟತ್ತ ಅದು ಹೌದೌದು ದೇವದಾಳಿ ಆಮಲನ್ನು ಕೂಡ ಜಡಿ ಬಿಚ್ಚಿದ್ದು ಹಾ ಕಿಡಿಗಣ್ಣು ಕರೆದು ತಂದು ಆವಾಗ ಬಾಯಿ ಕಿಚ್ಚಲು ಹಾ ಒಳಗೆ ರುಂಡು ಮಾಡಿ ಕಳಿಸಿದ್ದು ಹಾ ದುರ್ಗಾದೇವಿ ಅವಕಾಶ ಧಾರಣ ಮಾಡಿ ಹೌದು ನುಂಗುತ್ತಾಳೆ ಆಮಲಪ್ಪ ಅಂತ ನುಂಗಿಬೇಕು ಹಾ ಸಂಸಾರದೊಳಗೆ ಹೌದ್ರಿ ನನ್ನ ಹೊಲ ನನ್ನ ಮನಿ ನನ್ನ ಭೋಗ ಭಾಗ್ಯ ಅಂತ ಕಂಡ ಅದು ಹಾ ಅದನ್ನ ಮಾಡಿ ಯಮನ ಬೆಳಗ್ ಹೋಗಿ ಸಿಕ್ತು ಅದಕ್ಕೆ ಯಮನ ಬೆಳಗ್ ಸಿಗಲಾರಂತ ಉಪಾಯ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕ್ರಿ ಹಂಗಿರ್ಬೇಕು ಮನುಷ್ಯ ಆಸೆ ಇರ್ಬೇಕಜ್ಜ ಆಸೆ ಎಲ್ಲರಿಗೂ ಇರ್ತದೆ ಎಷ್ಟು ಇರ್ಬೇಕು ಅಂದ್ರೆ ಅಷ್ಟೇ ಇರ್ಬೇಕು ಆಸೆ ದುರಾಸೆ ಇರಬಾರ್ದು ಅದು ತುಂಬ ಊಟ ಮೈ ತುಂಬ ಅರಿದ ಸಾಕ ಅಕ್ಕ ಮರೆಯೋ ವಿಷಯ ಹೇಳ್ತಾಳೆ ಏನಂತ್ರಿ ಊಟಕ್ಕೆ ಹಚ್ಚುವಾದಾಗ ಹಾ ಭಿಕ್ಷಾ ಬೇರೆ ಯಾರು ಕೊಡ್ತಾರ ಹೌದು ಮಲ್ಕೊಳಕ ನಿದ್ದೆ ಬಂದ್ರೆ ಹಾ ಹೊರಗಡೆ ಕುಡಿಕೊಂಡಾರ ಅದಾವ ಹೌದು ನೀರಾಳಿಕಾರ ಕುಡಿಯಾಕ ಚಳಿ ಹಾಳಾಗಿ ಹೋಗ್ತಾವ ಅದಾವ ಹಾ ನನ್ನ ಆತ್ಮ ಸಂಗಾತಿಗೆ ಹಾ ನೀನು ಠೇ ಚನ್ನ ಮಲ್ಲಿಕಾರ್ಜುನಕ್ಕೆ ಹಾ ಕುಡಿಯಾಕ ರಗಡ ಹಾಳ ಕೆರಿದಾವು ಹೌದು ಊಟ ಮಾಡಕ್ ಭಿಕ್ಷಾ ಬೇರೆ ಕೈ ಕೊಟ್ಟಾನ ಭಗವಂತ ಹೌದು ಮಲ್ಕೊಳಕ್ ಗುಡಿಗುಂಡಾರು ಕೊಟ್ಟಾನೆ ಇದಕ್ಕಿಂತ ಹೆಚ್ಚಿನ ಹೌದು ಅಂದಾಗ ಜಗತ್ತೆ ಜೈಬೇರೆ ಆಗ್ಯಾಳ ಹೌದೌದು ನಮ್ಮ ಎಂಟು ಎತ್ತಿನ ಹೊಲ ಇದ್ರು ಹಾ ಇನ್ನೂ ಒಂದು ಹೊಲ ಹಿಡಿಯಬೇಕ ಹಾ ನಮ್ಮ ಇನ್ನೊಂದು ಮನೆ ಹಚ್ಚಬೇಕ ಹಾ ಬಡತನಕ್ಕೆ ಉಂಗುವ ಚಿಂತೆ ಹೌದು ಉಂಗುದಾದ ಉಡುವ ಚಿಂತೆ ಹಾ ಉಡುವುದಾದ ಹೆಂಡರ ಚಿಂತೆ ಹೌದೌದು ಹೆಂಡರಾದ್ರು ಮಕ್ಕಳ ಚಿಂತೆ ಮಕ್ಕಳ ಚಿಂತೆ ಮಕ್ಕಳಾದ್ರು ಬದುಕಿನ ಚಿಂತೆ ಹೌದೌದು ಬದುಕಾದ್ರೆ ಕೇಳಿನ ಚಿಂತೆ ಹಾ ಕೇಳಾದ್ರೆ ಮರಣದ ಚಿಂತೆ ಹೌದೌದು ಎಂತ ಹಲವು ಚಿಂತೆಗಳನ್ನು ಬಿಟ್ಟು ಹಾ ಈ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣೆ ಗುಹೇಶ್ವರ ನಾವು ಬರೀ ಚಿಂತೆ ಒಳಗೆ ಜನ್ಮ ಹಾಳು ಮಾಡ್ತೀವಿ ಹಾಳು ಮಾಡ್ತೀವಿ ಹಾಳು ಮಾಡ್ತೀವಿ ಭಗವಂತ ಚಿಂತನೆ ಮಾಡಕ್ ನಾವು ತಯಾರಿಲ್ಲ ಹಾ ಭಗವಂತನ ಚಿಂತನೆ ಮಾಡಿದ್ರೆ ಹಂಗಾಗ್ಯಾರ ಹೌದು ಏನಾಗ್ಯಾರ ಅವ್ರು ಯಾವ ಪರಿಸ್ಥಿತಿ ಆಗ್ಯಾರ ನೋಡಿ ಒಂದು ಕ್ಯಾಲಿ ಹಾಡು ಹಾಡಿ ಹಾಡಿ ಹೇಳ್ರಿಪ್ಪ ಭಕ್ತಿಗೆ ತಾನು ಅದೇನ ಭಗವಂತ ಭಕ್ತಿಗೆ ತಾನು ಅದೇನ ಭಕ್ತಿಗೆ ತಾನು ಅದೇನ ಭಗವಂತ ಭಕ್ತಿಗೆ ತಾನು ಅದೇನ
ಏನ್ ಹೇಳ್ತಾರೆ ಮಹಾತ್ಮರು? ಏನ್ ಹೇಳ್ತಾರಪ್ಪ? ಭಕ್ತಿ ಹಂತಾದ ಮಾಡಬೇಕು. ಎಂತಾದ ಮಾಡ್ಬೇಕ್ರಿ? ಭಕ್ತಿ ಎಷ್ಟು ಪ್ರಕಾರಗಳು? ಎಷ್ಟ್ ಪ್ರಕಾರ ರೀಪ? 9 ಪ್ರಕಾರ ಭಕ್ತಿಗಳು. ಪ್ರಕಾರ ಭಕ್ತಿ ಹಾ ಯಾವ್ಯಾವು? ಯಾವ್ಯಾವ್ರಿಪ್ಪ? ಶ್ರವಣ, ಹಾ ಕೀರ್ತನ, ಹಾ. ನಾಮಸ್ಮರಣ, ಹಾ. ಪಾದ ಸೇವನ, ಹಾ. ಅರ್ಚನ, ಹಾ. ಭಾಷೆ, ಹಾ. ಸಖ್ಯೆ, ಹಾ. ಆತ್ಮನೇರ ಅಂತಕ್ಕಂಥವು ಅಂತಾವು 9 ಪ್ರಕಾರ ಭಕ್ತಿಗಳು. ಹೌದ್ರಿ ಹಾ. ಒಂದೊಂದು ಭಕ್ತಿಯಾಗಿ ಒಬ್ಬೊಬ್ರು ಮುಕ್ತಿ ಹೊಂದಾರ. ಒಂದಾರ ಹೌದ್ರಿ ಅದನ್ನ ಬಿಟ್ಟು ಒಂದು ದಾರಿ ಭಕ್ತಿ ಅದ. ಹಾ ಮತ್ತೆ ಹೌದ್ರಿಪ್ಪ? ನಿಷ್ಕಾಮ ಭಕ್ತಿ, ಹಾ ಕಾಮ ಭಕ್ತಿ ಬೇರೆ. ಅದಂತದ್ರಿ ನಾವು ಕಾನೂರು ಕರಿಯಾಕ ಹೋಗೋದು, ಓ ಜೋಡಗಾಯ ಓಡಿಸೋದು. ಹೊಡ್ಸೋದು ನನಗೆ ಗಂಡ ಆಗಲಿ, ಗಂಡಾಗ್ರಿ ನನಗೆ ಹೆಣ್ಣಾಗಲಿ, ಹೆಣ್ಣಾಗ್ರಿ ನನ್ನ ರೋಗ ಹೋಗಲಿ, ಓ ಮಕ್ಕಳು ಹೊಲ ನನಗ ಆಗಲಿ. ನಾವ್ಯಾವ್ರಿ ಹೌದು ಎಂತಾವ್ ನಮ್ ಭಕ್ತಿ ಹಾ ಭಕ್ತಿ ಅಲ್ಲ ಹೋಗ್ತಾರ ಅವರು. ಹೌದ್ ಹೌದ್ರಿ ಹಾ ಭಕ್ತಿ ಅಲ್ಲ, ಹಾ ಇದು ಕಾಮ್ಯ ಭಕ್ತಿ. ಹಾ ನಿಷ್ಕಾಮ ಭಕ್ತಿ ಮಾಡ್ಬೇಕು. ಹಾ ನಿಷ್ಕಾಮ ಅಂದ್ರೆ ಎಂತಾವ್ರಿಪ್ಪ? ಭಗವಂತ ನಾನು ಏನು ಬೇಕಾಗಿಲ್ಲ, ಹಾ ಭೋಗ ಭಾಗ್ಯ ಬೇಡ, ಹಾ ಸಿರಿ ಸಂಪತ್ತು ಬೇಡ, ಹಾ ಸದಾ ಕಾಲ ನಿನ್ನ ನಾಮಸ್ಮರಣೆ ಮಾಡುವಂತ ಭಾಗ್ಯ ಕೊಡು. ಹೌದು ಎತ್ತ ಹುಟ್ಟಿಸ್ಯ ಹುಟ್ಟಿಸು, ಹಾ ಸಾಧು ಸಂತರ ಮನೆಯಾಗ ಹುಟ್ಟಿಸು. ಹಾ ಖರೆ ನಿನ್ನ ನಾಮಸ್ಮರಣೆ ಯಾವ ಜನದಾಗ ಮಡಿ ಆಗಬಾರ್ದು. ಹಾ ಸದಾ ಕಾಲ ನಾಮಸ್ಮರಣೆ ಮಾಡುವಂತ ಅವ್ರ ಮನೆಯೊಳಗೆ ನಾನು ಹುಟ್ಟಿಸತ್ತೇಳಿ ಹಾ. ಆದೇಶ ಮಾಡ್ಯಾರ. ಅದಕ್ಕೆ ಇನ್ನೊಂದು ಸಮಯದೊಳಗ ಹಾ. ಮುಂದಿನ ಕಾರ್ಯಕ್ರಮ ಚಾಲನೆ ಮಾಡೋಣ. ಮಾಡ್ ಭಕ್ತ ಭಾಷೆಯೋ ತಪ್ಪೋಣಲ್ಲ, ಭಾಷೆಯೋ
ಸಭಾ ಪಂಡಿತರಲ್ಲಿ ಶರಣೆ ಪ್ರಾರ್ಥನೆ. ಹೇಳ್ರಿಪ್ಪ ಇವತ್ತು ಎಂತ ದಿವಸ ಕೇಳಿದ್ರೆ ಸಿಪ್ಪ ಶ್ರೇಷ್ಠವಾದ ಸಮಯ. ಹೌದು ಹೆಂಗ ಶ್ರೇಷ್ಠವಾದ ಸಮಯ? ಹ್ಯಾಂಗ ಶ್ರೇಷ್ಠ ಸಮಯಪ್ಪ 84 ಲಕ್ಷ ಜನ ತಿರುಗಿ ಬಂದಾಗ ಹೌದು ಒಂದು ಅಪರೂಪ ಮಾನವ ಜನ ಸಿಗ್ತಾರೆ. ಮಾನವ ಜನ ಹುಟ್ಟಿದ. ಅದು ಸಾರ್ಥಕ ಆಗ್ಬೇಕಾಗ್ತದೆ. ಏನ್ ಮಾಡುದು? ಏನ್ ಮಾಡ್ಬೇಕಾಗೈತ್ರಿ ಸತ್ಸಂಗವನ್ನೇ ಮಾಡಬೇಕು. ಹೌದು ಸಾಧು ಸಂತ ದರ್ಶನ ಮಾಡ್ಕೋಬೇಕು. ಹೌದು ಹೌದು ಮಾಡ್ಬೇಕು ವೇದವಾಣಿಯನ್ನು ಕೇಳಬೇಕು. ಕೇಳಬೇಕು ಅಂದಾಗ ಜೀವನ ಪವನ ಆಗ್ತದೆ. ಹೌದು ಸತ್ಯ ಮಾಲಿಗರಾಯ, ಏನ್ ಮಾಡಿದ್ರಪ್ಪ ವೀರೇಶ್ವರ, ಹೌದು ಹೌದು ಅಮೋಘ ಶಬ್ದ, ಹೌದು ಇವರೆಲ್ಲ ಮಹಾತ್ಮರು ನಮ್ಗೆ ಪ್ರಪಂಚನ ಮಾಡ್ಯಾರ. ಹೌದ ಮಕ್ಕಳನ್ನು ಹೊಡೆದಾರ. ಹೌದು ಪ್ರಪಂಚ ಹೆಂಗ ಮಾಡಬೇಕು, ಹ್ಯಾಂಗ ಮಾಡ್ಬೇಕ್ರಿಪ್ಪ ಯಾವ ಪ್ರಕಾರ ಮಾಡಬೇಕು, ಯಾವ ಪ್ರಕಾರ ಮಾಡ್ಬೇಕು ಅವರೆಲ್ಲ ಗುರುವಿನ ಆಜ್ಞೆಯ ಪ್ರಕಾರ ಮಾಡಿದರು. ಹೌದು ಹಾ ಅಂದಾಗ ಪರ್ಲಕ್ಕಿ ಪದವಿ ಆಗ್ಯಾವ. ಹೌದ ಜಗತ್ತಿಗೆ ಊರಿಗೊಂದು ಗುಡಿ ಆಗ್ಯಾವ. ಹೌದು ಹೌದು ಅಂದಾಗ ಮಹಾತ್ಮರ ಕೀರ್ತಿ ಬೆಳೀತದ. ಇರ್ತದ. ಅದಕ್ಕ ಮಾಳಿಗರ ಯಾವ ಪ್ರಕಾರ ಗುರುವಿನ ಸೇವೆ ಮಾಡಿದ, ಯಾವ ಪ್ರಕಾರ ಮಾಡಿದ ಶಿವ ಪಾರ್ವತಿಯರನ್ನ ಯಾವ ಪ್ರಕಾರ ತಲೆಗಿಳಿಸಿದ, ಹೌದು ಹೌದು ಮುಂಡಾಸ ಮನೆ ಜಗತ್ತಿಗೆ ಹ್ಯಾಂಗ ತೋರಿಸಿದ ಅನ್ನೋದೊಂದು ಕ್ಯಾಲಿ ಹಾಡಿ ಮುಂದಿನ ವಿಚಾರ ನೋಡೋಣ. ನೋಡು ನೋಡು ಮರ್ತೆ ಲೋಕಕ್ಕ ಮಾಳಪ್ಪ ಬಂದಾನ, ಹೋಗಿ ನೋಡಿ ಬರೋಣ. ಲೋಕಕ್ಕ ಮಾಳಪ್ಪ ಬಂದಾನ, ಹೋಗಿ ನೋಡಿ ಬರೋಣ. ಹೋಗಿ ಮರ್ತೆ ಲೋಕಕ್ಕ ಮಾಳಪ್ಪ ಬಂದಾನ, ಹೋಗಿ ನೋಡಿ ಬರೋಣ. ಲೋಕಕ್ಕ ಮಾಳಪ್ಪ ಬಂದಾನ, ಹೋಗಿ ನೋಡಿ
ನಾಡ ನಾಡಿ ತೀರಾ ಕಾಣುತ್ತೆ ಬಸವಣ್ಣವ್ರು ಹೇಳ್ತಾರೆ.
ನಮ್ಮ ದರ್ಶನ ಹಾಕಂದಾಗ ಅಂದಾಗ ಮಾಡಿಸಿದ ಹೌದು ನಮ್ಮ ಕಲ್ಲಪ್ಪನ ಅಂತ ಬಂದ ಬಂದ ನನಗಟ್ಟು ರೊಕ್ಕ ತೊಗೊಂಡು ಕೊಡಲು ಕೊಟ್ಟ ಪಟ್ಟ ಕರಿಯಪ್ಪ ಬಂದ 1 ಎಕರೆ ಹೊಲ ಕೊಡಿ ಅಂದ ಹೌದು ಯಾರ್ಯಾರು ಸಿದ್ದಪ್ಪ ಬಂದ ಅಗ್ರ ಬೇಡಿದ ಹೌದು ಯಾವ ಹಣ್ಣ ಬೇಡಿದ ಹೌದು ಹೌದು ಏಸದಾವ ದಾನ ಅನ್ನದಾನ ವಸ್ತ್ರದಾನ ಕನ್ಯಾದಾನ ಗೋದಾನ ಬೋದಾನ ಹೌದು ಹೌದು ಅಷ್ಟು ದಾನ ಮಾಡಿದ ಹೌದು ರಾತ್ರಿ 10 ಗಂಟೆ ಹಾಕಬಾಯ್ತು ಹೌದ್ರಿ ನಮ್ಮ ಹುಡುಗನಂತ ಹುಡುಗ ಊರಿಗೆ ಹೋಗಿದ್ದ ಹೌದು ಬ್ಯಾರೆ ಊರಿಗೆ ಹೌದು ಹೌದು ಅವ್ನಿಗೆ ಈ ಸುದ್ದಿ ಗೊತ್ತಿಲ್ಲ ಯಾರ್ಯವ ಫೋನ್ ಇಲ್ಲ ಅವ್ನು ಸಚ್ಚಪ್ಪ ಇಟ್ಟಾಗ ಹೋಗಿದ್ದ ಹೇಗೆ ತವ್ರ ಮಣಿ ಅದು ದೂರ ಊರ ಹೌದು ಬಸ್ ಇಲ್ಲ ಸೈಕಲ್ ಇಲ್ಲ ಯಾವ ನಡ್ಬೇಕು ಹೋಗ್ಬೇಕು ನಡ್ಬೇಕು ಅಂತ ಬರಬೇಕು ಅವ್ನು ಸುದ್ದಿ ಗೊತ್ತಿಲ್ಲ ನಿನ್ನ ಹೋಗ್ಯಾನ ಇವ್ ಗಂಗ್ರಾ ನಿನ್ನೆ ಹೊಟ್ಟಾನ ನೀನು ಕೊಡಕ್ ಹಟ್ಟಾನ ಹೌದು ಸಂಜೆ 9ಕ್ಕೆ ಬಂದ ಸಟ್ಟಪ್ಪಣ್ಣ ಹೌದು ಹೇಳ್ತ ಅಂತ ಅಕ್ಕ ಏನಂದ್ರಪ್ಪ ಏನು ಓದೋನು ಹೋದ ಅತ್ತ ಹೋಗ್ಬಿಟ್ಟು ಹೋಗಿಬಿಟ್ಟಿ ರಾಜ ಡಂಗ್ರ ಹೊಡ್ಸಾನ ಹೌದು ಬೇರೆಯವ್ರು ಬೇಡಿ ಕೊಡಕ್ ಹಚ್ಚಾನ ಹಚ್ಚಾನ ಇನ್ನು 1 ತಾಸು ಟೈಮ್ ಐತಿ ಹೌದು ಹೌದು ಹತ್ತಕ್ಕೆ ಬಾಗ್ಲ ಬಂದ್ ಮಾಡ್ತಾನ ಮಾತಾನ ಗಡಗಡ ಮಾಡಿ ಹೋಗು ಗಡಬಡ ಮಾಡಿ ಹೋಗು 4 ಮಂದಿ ಮಕ್ಕಳು ಹೌದು ಭಾಳ ತೊಂದ್ರೆ ಐತಿ ಬಹಳ ತೊಂದ್ರೆ ಐತಿ ಅಣ್ಣದ್ದು ನೀರು ತೊಂದ್ರೆ ಐತಿ ಏನಾರು ಇಟ್ಕೊಂಬ ಅಂತ ಹೇಳಿ ಸಟ್ಟಪ್ಪ ಹೇಳೈತಿ ಹೌದು ಹೌದು ಅಕ್ಕ ಇವ್ ಅಲ್ಲಿ ತಕ್ಕ ನಡ್ಕೋದು ಮತ್ತೆ ರಾಜೊಳಗೆ ಹೋಗ್ಬೇಕಲ್ಲ 9 ಅಡಿ ಮುಗಿದು ಹೋಗಿತ್ತು ಕದ ಹಾಕೋ ಸಮಯ ಬಂದಿತ್ತು ಹೌದು ರಾಮ್ ರಾಮ್ ರೀ ರಾಜರ ಅಂದ ಹೌದು ಹೌದ್ರಿ ಯಾಕೋ ಮತ್ತೆ ಹರಿಯಾಗಿ ಚಾಲು ಮಾಡೀನಿ ಬಂಗಾರ ಬೇಡಿಯವ್ರು ಬೇಡಕ್ಕೆ ನೀ ಏನ್ ಹೇಗಿದ್ದಾನ ಅವ್ರು ಹೌದು ಯಪ್ಪ ನನಗೆ ಗೊತ್ತಿಲ್ಲ ಹೌದು ನಾನು ಪರವೂರಿಗೆ ಹೋಗಿನಿ ಪರವೂರಿಗೆ ಹೋಗಿದ್ರಿ ನಮ್ಗಟ್ ಏನಾರು ಭಾಳ ಬರ್ತೈತಿ ಏನಾರು ಕೊಟ್ಕಂದ ಹೌದು ಉದ್ಧಾರ ಮಾಡ್ರಿ ಅಂದ ಉದ್ಧಾರ ಮಾಡ್ರಿ ಅದು ಹರಿಯಾಗ 10 ಗಂಟೆಗೆ ಚಾಲು ಮಾಡೇನಿ ಹೌದು ಹೌದು ಚೀಟಿ ಹಾಕು ಟೈಮ್ ಆಗೈತಿ ಹೌದು ಕೊಡಾಕ ಏನಿರ್ತಾನ ಏನಿಲ್ಲ ಅಂತಾನ ಹಂಗ ಅನಬಾರ್ದು ದನ್ಯಾರ ಹೌದ್ರಿ ಜಗತ್ತನ್ನ ರಕ್ಷಣೆ ಮಾಡುವಂತ ರಾಜ ನೀನು ಹೌದು ಎಲ್ಲರಿಗೂ ಕೊಟ್ಟಿ ಎಲ್ಲಾರ್ಗೂ ಕೊಟ್ಟಿ ನನ್ನ ಮನಸ್ಸಿಗೆ ವ್ಯತ್ಯಾಸ ಮಾಡಬೇಡ ಮಾಡಬೇಡ ನನಗಟ್ಟು ಏನಾರ ಕೊಟ್ಟು ಉಪಕಾರ ಮಾಡು ಅಂತಾನ. ಹೌದು ಹೌದು ಆ ಅಂತಕರ್ಣ ಕರೆಕ್ಟ್ ರಾಜ ಅಂತ. ಹೌದು ಪಾಪ ಬಡು ಮನುಷ್ಯ ಬಡ ಮನುಷ್ಯ 4 ಮಕ್ಕಳು 4 ಮಕ್ಕಳು ಒಬ್ಬ ಹೆಂಡತಿ ಹೌದು ಉಪವಾಸಗಳು ಪ್ರಸನ್ನ ಹೇಳ್ತಾನ ಹಂಗ ಕಳಿಸಬಾರ್ದು ಹಂಗೆ ಕಳಿಸಬಾರ್ದು ಏನ್ ಕೊಡ್ಬೇಕಂತ ಧಿಕ್ಕಾರ ಮಾಡಿದ ಹೌದು ಏನು ಇಲ್ಲ ಎಲ್ಲ ಖಾಲಿ ಆಗೈತಿ ಕೇಸರಿ ಸಟ್ಟಪ್ಪ ನಿಂದು ಸುದೈವ ನಾ 10 ಕುದುರೆ ಐತಿ ಹೌದು ಏನೇನು ಜೀವನ ಮಾಡ್ಕೊ ಅಂದ ರಾಜ 10 ಕುದುರೆ ಅಂತ ಅದ ಲಕ್ಷಾಂತರ ಕಿಮ್ಮತ್ತಿನ ಕುದುರೆ ಹೌದು ಯಾವ ಕುದುರೆ ಈ ಕುದುರೆ ಬೆಲೆ ಗೊತ್ತಾಗ ನಮಗ ಹೌದು ಈ ಕುದುರೆ ಹೊಡೆಯೋ ಮಾಲಕನ ಒಳಗೆ ಈ ಕುದುರೆ ಬೆಲೆ ಗೊತ್ತಾಗ್ತದೆ ನಾನು ಕೊಡ್ತಾರೆ ಅಷ್ಟ ಅವರು ಹೌದು ಹೌದು ಕುದುರೆ ಹಿಡ್ಕೊಂಡ್ ಬಂದ ಹೌದ್ರಿ ಹೊರ ಕಟ್ಟಿದ ಕೇಳಿದ ಅಕ್ಕ ಏನ್ ಪದಳ ಅನ್ನಕ್ಕೆ ನಮ್ ದೈವ ತೆಗಿತಾನ ಹೌದು ದೈವ ತೆಗಿಯುವ ಏನಾರು ಕೊಟ್ಟಾನ ಹೇಳಿ ಹೋದವಳ ಅಂತ ಆಕೆ ಕುದುರೆ ಕೊಟ್ಟಾನ ಕುದುರೆ ಕೊಟ್ಟಾನ ಬೆಂಕಿ ಹಚ್ಚ ಕುದುರೆಗೆ ಒಂದು ಹೊರಗೆ ಹೋಗಿ ತರ್ಬೇಕು 4 ಸೇರ್ ಕಡ್ಡಿ ಬೇಳೆ ಹಾಕ್ಬೇಕು ಹರೆಗಾಡ್ಸರ್ ತಂಗಿ ಕಟ್ಸರ್ ಹೌದು ಹೌದು ನಮಗ ಉಪವಾಸ ಬಿಟ್ಟು ಅದಕ್ಕೆ ಕುದುರೆ ಏನ್ ಮಾಡೋ ತಿನ್ನಾಕ ಬರುತ್ತಾನ ಮೋಳಿ ನಾಳೆ ಗೋಕಾಕಂದಕ್ಕೆ ಹಾ ಹಂಗಾಗ್ಬಾರ್ದ್ರಿ ಕುದುರೆ ಹಿಡ್ಕೊಂಡಾಗ ಕೂತ ಹೌದು ಬಜಾರ್ದೊಳಗ ಕುದುರೆ ಬೆಲೆ ಗೊತ್ತಿಲ್ಲ ಗೊತ್ತಿಲ್ಲ ಮಾನವ ಜನ್ಮ ದೊಡ್ಡದು ಹೌದು ಹೌದು ಹಾನಿ ಮಾಡೋದಿಲ್ಲ ಹುಟ್ಟಪ್ಪಗಳಿಲ್ಲ ಹೌದು ಇದು ವಾಮಿ ಸಿಕ್ಕತ್ ಮಾನವ ಜನ್ಮ ಮಾಡಬಾರ್ದು ಮಾಡಿ ನರಕಕ್ಕೆ ಹೋಗ್ಬೇಕು ಹೇಳ್ತಾರೆ ಜ್ಞಾನಿಗಳು ಹೇಳ್ತಾರೆ ಜ್ಞಾನಿಗಳು ಕುದುರೆ ಹಿಡ್ಕೊಂಡ್ ಹೋದ ಹಿಡ್ಕೊಂಡು ಹೋದ ಬಜಾರ್ದಾಗ ಕಟ್ಟಿದ ಕಟ್ಟಿದ ಬಾಂಧ ನನ್ನ ಸಂಕ್ರಾಪಣ ಅಂತ ಅರ್ಮುಟ್ ಗಿಡಕ್ಕೆ ಅವ್ನು ಅರ್ಮುಟ್ದ ಮಾಡ್ಬಾರ್ದು ಮಾಡಿದ ಹೌದು ಹೌದು ಗುಡ್ಕದ ಹಾಕ್ತದ ಅಂತ ಮಾತಾಡ ನಮ್ಮ ಭಗವನು ಆವಾಗ ಒಂದು ಏನ್ ಹೇಳಿವ ಮುಟ್ಟ ಕುದುರೆ ಅಂದ ಏನ್ ಹೇಳ್ತಾರೆ ಇವರು ಕುದುರೆ ಬೆಲೆ ಗೊತ್ತಿಲ್ಲ ಇವಾಗ ಗೊತ್ತಿಲ್ಲ ನಾವು ಬೆಲೆ ಹೇಳಂಗಿಲ್ಲ ಯೋಗಿನಟ್ಲೆ ಬೇಡ ನಾನು ಮನ್ಸಿಗೆ ಬರ್ಕೊಳ್ಳೋದಿಲ್ಲ ತ ನೋಡಿ ಮನುಷ್ಯ ಬಂದ್ರೆ ಕುದುರೆ ಕೊಡ್ತಾರೆ ಬೆಲೆ ಗೊತ್ತಿಲ್ಲ ಹೇಳ್ತಾನೆ ಅವಾಗ ಅಂದವ ಶಂಕರಪ್ಪ ಮುಚ್ಚಾಚರು ಮುಂಚ ಕಾಣ್ತಾನೆ ಹಳ್ಳ ಮಳ್ಳ ಬೇಡಬಾರ್ದ ಹೇಳ್ಬಾರ್ದ್ರಿ ಮುಚ್ಚ ಒಂದ ಮಾತು ಬೇಡ್ತಾನೆ ಹೌದು ಹೌದು ನೀನು ಮನ್ಸಿಗೆ ಬಂದ್ರೆ ಕೊಡು ಕೊಡು ಇದಕ್ಕೆ ನಿನ್ನ ಕುದುರೆ ಕೆಟ್ಕೋ ಇಟ್ಕೋ. ನಾ ಬಂದ್ ದಾರಿ ಹೋಗೋಣ ಅಂತ ಹೌದು ಹೌದು ಬೇಡ ಅಂತ 50,000 ಕೊಟ್ಟು ಒಂದ ಮಾತು ಕಾಣ್ಬೇಕು 50,000 50,000 ಆಸೆ 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 ಎಲ್ಲಿ ಬಂದಿರ್ತಾನ ಮನ ಎಂಬದ ಹೌದು ಹೌದು ಹೌದಲ್ಲ ಅದಕ್ಕೆ ಮನಸ್ಸಿನ ಬೆನ್ನ ಹಚ್ಚ ನೀವು ಒಂದ ವ್ಯಕ್ತಿಗೆ ಪೆಟ್ಟಿಗೆ 50,000 ಬೇಡ ನನಗೆ ಕುದುರೆ ಭಾಳ ಹೋಗ್ತೈತಿ ಹೋಗ್ತೈತಿ ಆಸೆ ಹುಟ್ಟು ಬಿಡ್ತದೆ 50,000 ಒಂದೇ ಬೇಡ ಅಂದ್ರೆ ಕುದುರೆ ಭಾಳ ಹೋಗ್ತೈತಿ ಬಾಳ ಹೋಗ್ತೈತಿ ಹೊಡೆದ್ರು ಹೋಗಂತ ಒಂದ ಮಾತಾಡುದು ನಾವು ಹೊಳೆ ಬೆಳಗ್ಗೆ ನಿಂತಾವ ನಿನ್ನ ಕುದುರೆ ಕೆಟ್ಕೊಂಡು ಹೋಗ್ಕಂದ ಮಧ್ಯಾಹ್ನಕ್ಕೆ ಒಂದು ಗಿಡಕ್ಕೆ ತತ್ತ ಅಂತಾದ್ರೆ ಅವ್ನು ಕರುವ ಮುಕ್ಕನ ಅಂತ ತೀರಾ ಅವ್ರ ಗಿಡಕ್ಕೆ ಅಂತ ಅದೆಲ್ಲ ಹೇಳಿರ್ಬೋದು ಚಿತ್ರ ತಗೊಂಡಿಲ್ಲ ಆವಾಗ
ಅವ ಬಂದ ಮುದುಕ ಹಾ ಏನ್ ಹೇಳಿದ ಕುದುರೆಗೆ ಮುಚ್ಚ ಅಂದ ಏನಿದೆ ಅಂದ್ರೆ ರೇಟ್ ಹೇಳಂಗಿಲ್ಲ ಹಾ ಯೋಗಿ ರೇಟ್ ಬೇಡ ಹಾ ನಾನು ಮಾನ್ಕಿ ಬಾರ ಕೊಡೋ ಹೊರ ಇಲ್ಲ ಅಂತ ಬಿಡ ಬೇಡ ಹೌದು ಅವ ಅಂದ ಹಾ ಮುಚ್ಚ ಚಲೋ ಮುಚ್ಚ ಅಂತಾನ ಹೌದು ಒಳ್ಳೆ ಬೇಡಂಗಿಲ್ಲ ಮುಚ್ಚಣ ಹಾ ಒಂದ ಮಾತು ಹೇಳ್ತೇನೆ ಹಾ ಕ್ವಾರ್ಟರ್ ಕೊಡಿದ್ರೆ ಬೇಡ ಹೇಳು ಹಾ ಬೇಡ ಅಂದ ಹಾ ಅವ ಅಂದ 1 ಲಕ್ಷ ಕೊಡ್ತಾನೆ ಮುದುಕ ನೋಡ ಲಕ್ಷ ಮನತ ಅವ ಬಂದ ಬರ್ತಕ 50,000 ಅಂದ ಅಂದ ಇವ ಲಕ್ಷ ಅಂದ ಹೌದು ದಿನ ಬಾಳ್ ಹೊಕ್ಕೈತೆ ಕುದಿರಿ ಅಂದ ಹೌದು ಕುದುರೆ ಬಾಳ್ ಹೊಕ್ಕೈತೆ ಅಂದ ಹೊಡೆದ್ರು ಹೋಗ ಅಂದ ಮುದುಕ ಹಾಗೆ ಹೋಗ್ಬಿಟ್ಟ ಹಾ ಶಾಂತಿ ಮೂಡ ಎಲ್ಲಿ ಕಾಲಕ್ಕೆ ಒಂದು ಗಿಡಕ್ಕೆ ಬರ್ತೀವಿ ಅಂತವ್ರು ಹೌದು ನಾವು ನೆಟ್ಬಿಟ್ಟ ಕಾಪಂತ ಗಿಡಕ್ಕೆ ಹಾ ಅದು ಬಂದು ಏನಾಗ್ತಪ್ಪ ಗಿಡಕ್ಕೆ ಏನು ಹೇಳೋದು ಅಂದ ಅವಾಗ ಅದನ್ನ ಮಾತು ಹೇಳಿದ ಹಾ ನೋಡು ನಾ ಪಕ್ಕ ಕುದುರೆ ತಗೊಳ್ಳೋ ಹಾ ಸಂಶಯ ಇಲ್ಲ ಹೌದು ಕುದುರೆಗೆ ಲಗಾಮ ತಡಿ ಹಾಕ್ಕೊಡ ಹಾ ಆ ಕುದುರೆ ಹತ್ಕೊಂಡು ಹೋಗ ಹಾ ಮಾನಸಿಕ ಬಾಣ ತಗೊಳ ಹೌದು. ಮೇಲೆ ಕುದುರೆ ನಿಬ್ಬಟ್ಟು ಬಿಡವ ಬೇಡ ಹೌದು ಮುದುಕ ಇದು ಹೊರ ಬೆಳೆಯುತ್ತೆ ಹಾ ಕಂಚ ಕುದುರೆ ಗಿಡಕ್ಕೆ ಬರುವುದು ಮತ್ತೆ ಇದಾರ ಒಂದು ಏನ್ ಬೇಕು ಬೇಡ ಪುಣ್ಯಾತ್ಮ ಕರಿಯಾದ ಮುದಕ್ಕೆ ಹಾ ಆವಾಗ ಲಗಾಮ ತಡಿ ಹಾಕಿದ ಹಾ ಕುದುರೆ ಮ್ಯಾಲ ಕೊಟ್ಟು ಕರಿಯಪ್ಪ ಹಾ ಹೊಡ್ತ ಹೊಡೆದ ತಾಸು ಹನ್ನೆರಡು ಕುದುರೆ ಹನ್ನೆರಡು ಹೊಡೆದ್ರಿ ಓಕೆ ಹಾ ಹೋಗೇ ಬಿಟ್ಟು ಹೊಳಿ ಬರೋದಿಲ್ಲ ಹೌದು ಹತ್ತು ತಕ್ಕೋತ ಕುದುರೆ ಬರಲಿಲ್ಲ ಬರೇ ಕಟ್ಟಿ ಬಂದು ರಾತ್ರಿ 10 ಮಣಿಗೆ ಬಂದ ಹೌದು ಏನ್ ತಂದು ಹೋದವಳು ಅನ್ನಕ್ಕೆ ಅದು ಕೇಳಕ್ಕೆ ಅವ ಅಂದ ಅದು ಹೆಂಗ ಬಂತ ಹಂಗ ಹೋಗ್ತಂದ ಹೌದು ಹಾ ನೋಡಿ ವಿಜ್ಞಾನ ಸಿಕ್ಕತ್ತಂದ್ರ ಹೆಂಗ ಬಂತ ಹಂಗ ಹೋಗ್ಬಾರ್ದು ಎಂತ ತತ್ತಂಗ ಮಾಡಿ ಹಾ ಪುರುಷೇನ ಮಾಡಿ ಮಾಡ್ರಿ. ಸಣ್ಣ ಮಾರಕ್ಕೆ ಹೋಗ್ಬೇಕು ಹೌದು ಭೂಮಿ ಮ್ಯಾಲ ಹಾ ನಮಗೆ ಬೇಕಾದ ವಸ್ತು ನಮಗೆ ಬೇಡ ವಸ್ತು ಗೊತ್ತು ಮಾಡಬೇಕು ಹೌದು ಭೂಮಿ ಮೇಲೆ ಹಂಗಾಗೈತೆ ನೋಡು ಹಾ ಒಂದು ಪದ್ಯ ಹಾಡೋಣ ಹಾಡು ಇಜ್ಜಾತಕ್ಕೆ ಭವದು ಇರುವುದಾತಕ್ಕೆ ಭವದು ಇಜ್ಜಾತಕ್ಕೆ ಭವದು ಇರುವುದಾತಕ್ಕೆ
ಏನ್ ಹೇಳ್ತಾರೆ ಕೇಳಪ್ಪ ಈ ಭೂಮಿ ಮೇಲೆ ಹುಟ್ಟಿ ಬಂದ ಹಾ ನಮಗೆ ಬೇಕಾದ ವಸ್ತು ಸಾಯವಾಗಿರ್ಲಿಕ್ಕೆ ಏನ್ ಮಾಡುದು ಏನ್ ಮಾಡೋದು ಹೌದ್ರಿಪ್ಪ ಸಾಕಷ್ಟು ರೊಕ್ಕ ಗಳಿಸಿಟ್ಟಿ ಬ್ಯಾಂಕಿನಾಗ ಹಾ ಲಕ್ಷಾಂತರ ನಾವು ಹೌದು ನೀ ಸಾಯಿ ಹೊಟ್ಟಾಗ ರೊಕ್ಕ ನಿನಗೆ ಬರ್ಲಿಕ್ಕಂದ್ರೆ ಹಾ ವ್ಯರ್ಥ ಹೌದು ಸಾಯುವಾಗ ನೋಡೋರ್ ತಾಯಿ ಹಾ ಬಂದು ನೋಡ್ಲಿಕ್ಕಂದ್ರೆ ಆಕೆ ತಾಯಲ್ಲ ನಾಯಿ ಹೌದ್ರಿ ಅದಲ್ಲ ಮತ್ತೆ ಅದಕ್ಕೆ ನಾವು ಮಾಡುದು ಹೆಂಗಾಗ್ಯಾವಪ್ಪ ಅಂತ ಹೇಳಿದ್ರೆ ನಾವು ಮಾಡು ಸಂತಿ ಬೇರೆ ಆಗ್ಯಾವ ಕಪ್ಪ ಮಹಾತ್ಮರು ಹೇಳುವುದೇ ನಾವು ಮಾಡುವುದೇ ಭವದ ಬಾಜಾರ ಸಂತಿ ಇದು ನಡೆದದು ತುಮ್ಮರ ಜಲ್ದಿ ವ್ಯಾಪಾರ ಮಾಡಿಕೊಂಡು ನಡೆಯಪ್ಪ ದಾರಿ ಹೇಗೆ ದೂರ ಯಾವ ದಾರಿ ಶಿವಪುರ ಬಂದಿವೆಲ್ಲಿಂದ ಅಲ್ಲಿ ಹೋಗುದೇ ನಮ್ಮ ದಾರಿ ಅದನ್ನ ಬಿಟ್ಟು ನಾವು ಏನ್ ಮಾಡಕ್ಕಾಗ್ವಾರ ಬ್ಯಾರೆ ಸಂತಿ ಮಾಡಕ್ಕಾಗ್ತೀವಿ ಅದ್ ಹೆಂಗಪ್ಪ ಅಂತ ಕೇಳಿದ್ರ ಒಂದ್ ಊರೊಳಗ ಒಬ್ಬ ಸಂತಿ ಮಾಡ್ತಿದ್ದ ಯಾರು ಕಡಿಯಪ್ಪ 20-30 ವರ್ಷ ಆಗಿತ್ತು ಹೆಂಡತಿ ಬಂದು ಮಕ್ಕಳನ್ನ ಕಡ್ದಿದ್ದ ಸ್ವಷ್ಟ ಎಷ್ಟು ಮಂದಿ ಬರ್ತಾರೋ 4 ಮಂದಿ ಕಟ್ಟಾರು ಬಂದಿದ್ರು ಮೊಮ್ಮಕ್ಕಳು ಲೆಕ್ಕದ ಹುಟ್ಟಿದ್ರು ಖರೆ ಆದ್ರ ತಂಗಿ ಬಂದನ ಹೆಣ್ಮಕ್ಳು ಚರ್ಚೆ ನಡೆದ ಕಟ್ಟಿ ಮ್ಯಾಲ ಆನ್ಲೈನ್ ಕರಿಯಪ್ಪಗ ಊಟಕ್ಕೆ ಕೊಟ್ಟಾಗ ನಿನಗೆ ಏನು ಮಾಡಿಕೊಟ್ಟು ಶಾಂತಿ ಮಾಡುದು ನಾನು ಏನ್ ಹಂಗ ಬಂದಿಲ್ಲ ಈ ಮನೆಯೊಳಗೆ ಅರ್ಧ ಅಧಿಕಾರ ಐತಿ ನಂದು ನಿನ್ನ ಮಕ್ಕಳಿಗೆ ಕೊಟ್ಟು ಸೋತ ಕೊಂಡಿ 20-30 ವರ್ಷ ನೀನು ಸಂತಿ ಮಾಡಿ ಇನ್ನು ನಾವು ಮಾಡಕ್ ಸಂತಿ ಇವಂತ ಕರಿಯಪ್ಪ ಶಾಂತಿಗೆ ಹೋಗುದು ಸ್ವಾಣಿಗೇರಿ ಮನೆಯಾಗಿರುದು ಅಡುಗೆ ಎಂದ ಪ್ರಾಣಿಗಳ ನಂದು ತೆಡಿ ಮೇಲೆ ಭಾರ ಹೆಡ್ಚಿನ ಮೇಲೆ ಬತ್ತು ನೀನೇ ಸಂತಿ ಮಾಡಂದ ಅವು ಸಂತಿ ಮಾಡಿ ಹೊತ್ತು ಗೊತ್ತಿಲ್ಲ ಮಂದಿ ನೋಡಿ ಸಂತಿ ಮಾಡಕ್ ಸಂತಿ ಆಗುದಿಲ್ಲ ಸಂತಿಗೆ ಎಷ್ಟು ಟೈಮ್ ಹೋಗ್ಬೇಕ ಎಷ್ಟು ಟೈಮ್ ತಿರುಗಿ ಬರೋದು ಗೊತ್ತಾಗ್ಬೇಕು ಮಂದಿ ಮಾಡ್ತೇವೆ ಹೊಂಟಾಕಿ ಯಾತ್ರಾಗ ಸಂತಿ ಮಾಡ್ಕೊಂಡು ಅಗ್ಗಾತಿ ಖಾಲ $100ದಾಗ ಒಂದು ವಾರ ಆಗೋಷ್ಟು ಸಂತಿ ಮಾಡ್ಕೊಂಡು ಬಂದು ಕರಿಯಾಕ ಹೇಳಿದೆ $100 ತಗೊಂಡು ಸಂತಿಗೆ ಎಷ್ಟ ತಗೊಂಡ್ ಮನೆಗೆ ಎಷ್ಟ ತಗೊಂಡಿದೆ ಎಷ್ಟೋ ಹೋಗಿ ಸಂತಿಗೆ ಹರಿಯಾಗಿ ಅಂತಕ್ಕೆ ಹೋಗ್ಬೇಕು ಸಂಜೆ ಇದಕ್ಕೆ ಬರ್ಬೇಕು ಯಾವ್ದಾರು ಮಾಡಿ ಏನೋ 1 ಕಿಲೋಮೀಟರ್ ಬರಕ್ಕೆ ರಾಮದುರ್ಗ ಬಂದು ಹೋಗ್ಬೇಕು ನಡ್ಬತ್ತೆ ಹರಿಯಾಗ 6 ಹೊಂಟ್ರೆ ಬಾರಕ್ಕೆ ಬರ್ತೀನಿ ಶಾಂತಿ ಮುಗಿಸ್ ಹೋಗ್ಬೇಕಾದ್ರೆ 6 ಲಕ್ಷ ಐತಿ ಆಕಿ ಗೊತ್ತಾ ಇಲ್ಲ 12 ಹೊಂಟ್ಲಕ್ಕೆ ಶಾಂತಿಗೆ ಹೋಗಿ ಟೈಮ್ ಗೊತ್ತಿಲ್ಲ ಇವ್ರು ಉಳ್ಕಾಗ ಅವು ಏನ್ ಮಾಡಿ ಸಂತೆ 6ಕ್ಕೆ ಹೋಗಿ 12ಕ್ಕೆ ಮುಗಿಸ್ಕೊಂಡ ಆಯಾಗ ಎಲ್ಲಿ ಬೇಕಾದಂಗ ಬುಚ್ಕು ಬೆದ್ದಕ್ಕೆ ಬೇಕಲ್ಲ ಬುಚ್ಕು ಬೇಡ ಬಲ ಏನ್ರಿ ನೀನು ಹುಡುಕ್ ಮಾಡಿ ಸಂತಿಗೆ ತಯಾರು ಮಾಡಿದ್ರಿ ಒಬ್ಬರು ಕರ್ದೇ ಇಲ್ಲ ಏನಿ ಸಂತಿನ ಮಾಡಿ ನೋಡಿಲಿ ಅಂದು ನೀವ್ ಬರ್ತಾವ ನಮ್ಗೆ ಗೊತ್ತಿಲ್ಲ ಸುಮ್ ಹೊತ್ತು ಹೋಗ್ಲಾರ್ಕ ಮಾತಾಡಿದ್ವಿ ಇನ್ನು ಬಂದಿ ಅಂದಾಗ ಒಬ್ಬಾಕಿ ಅಕ್ಕಿ ಹರಿಯದ ಬಾದಿ ಹೊತ್ತು ಮುಟ್ಟ ಟೈಮ್ ಹೇಳಕ್ ಬರುದಿಲ್ಲ ಅದಕ್ಕಾಗಿ ರಾಮದುರ್ಗ ಬಜಾರ್ ಹೋಗಿ ದಂಡ್ಯಾಗ ಹಗರಣ ಸಂತಿ ಮಾಡ್ಕೊಂಡ ಬಾಳ ಸೂಕ್ಷ್ಮ ಬಾಚೇರ ಬರಾಬರ ಬಂದು 4 ಗಂಟೆ ಆಗಿತ್ತು ಲಗ್ನ ಕಿಚನ ಆಧಾರ ಏನ್ ಮಾಡಿದ್ದ ಒಂದು 100 ಲೋಡ್ ಭಾಷೆಗೆ ಎದ್ರು ಹಿಂದಿನ ಹೇಳಿಗಿಲ್ಲ ಬೆಂಕಿನ ಭಾಷೆ ಮೇಲೆ ಇಟ್ಕೊಂಡ್ ಕೂತಿದ್ದಾವ ಅವ್ ಬಾಳ ಹಗರು ಬಂದ್ ನೋಡಿದ್ದು ಬಾಳ ಸುಂದರ ಇದ್ದು ದಾಗಡಿ ಮಿಂಟ ಏನಿಲ್ಲ ಹಚ್ಚಿ ಬಿಟ್ಟಿದ್ದ ನೋಡಿದ್ದು ಇದನ್ನ ಮೀರಾ ಬಾರಿಕಲ್ಲ ಒಳಗಡೆ ತಟ್ಟ ಬದ್ನೆಕಾಯಿ ತಗೊಂಬನ್ನಿ ಮೆಣಸಿಕಾಯಿ ತಾನೆ ಉಪ್ಪ ತಾನೆ ಇದ್ರಾಗ ಜನ್ಮ ಹಾಳು ಮಾಡ್ಕೊತಿದ್ದ ಇವನ್ ಎಂದು ತಂದಿರತ್ತಾನ ಅವತ್ತಕ್ಕೆ ಹೋದ್ ಹೆಂಗ ಜೋಡಿ ಏನಂದಾಕಿ $100 ಜೋಡಿ ತಂದಿ ಎಷ್ಟು ವೈಟ್ ವಯ ಅಂದ ಎಡ್ಡ ಸಾಕಪ್ಪ ನಾನು ನೀರಾಗ ನನಗೊಂದಂದೆ $100 ಕೊಟ್ಟು 2 ಬಾಸಿಗೆ ತಗೊಂಡು ಗಡ್ಬಡ್ ಮಾಡಿ ಹಾರಿಕೆ ಹೊತ್ಕೊಂಡು ಬರ್ಬೇಕಲ್ಲ ಮತ್ತೆ 2 ತಾಸು ಟೈಮ್ ಐತಿ ಒಂದೊಂದು ಹೆಜ್ಜೆ ರಾಮುಟ್ಟದ ಊರಿಗೆ ಹಾರಿಕೆ ಹಾಕ್ಲ ಹಗರ್ ಸಾಮಾನವ ಬಂದು ರಗೆತ್ತು ಸಾಮಾನು ಕಟ್ಕೊಂಡ ಗಾಡಿಗೆ ಬಂದು ಎಟ್ಲ ಬೆಷ್ಟು ಕಲ್ಲಿ ಕೊಟ್ಲ ಏನ್ ಶುರು ಮಾಡಿಲ್ಲ ಅಣ್ಣನು ಆರತ್ತ ತಮ್ಮನು ಮೂರತ್ತ ನಮ್ಮಪ್ಪನ ಅತ್ತ 16 ಬರುವಾಗ ನಮ್ಮೂರಾಗ ಎಷ್ಟು ಹಚ್ಚಿದ್ದು ಗಾಂಡ ಗೆಳೆಯಕ್ಕೆ ಹೋಗಿದ್ ಕಲ್ಲಪ್ಪಣ್ಣ ಎತ್ಕೊ ಹೊಡ್ಕೊಂಡು ಬಂದಿದ್ದ ಬಾರ್ಕೊಳ ಹಿಡ್ಕಿನ
ನಿಂತ ಹೌದು ಎರಡು ಎತ್ತಿನ ಕಾಲು ಒಳಗೆ ಎರಡು ಹೊರಗೆ ಹೊರಸದಾಗ ಹೌದು ಬರೋನಿಂದ ಅನ್ಲಕ್ಕಿ ಹಾ ನೋಡಿ ಅಷ್ಟಾದ ರೂಪ ಏನ್ ದಗ್ ನಮ್ಮ ಮನೆಗೆ ದಗ್ ನಡ್ಬೇಕು ಹೌದು ಹೌದು ಅದು ಬಾಡಿಕೆಲ್ಲ ಸಂತಿ ಮಾಡಿದಿ ಹಾ ಒಂದೊಂದು ತಂದಿಟ್ಟಿದ್ದೇವನೆ ಹಾ ನಿನಗೊಂದು ಇಟ್ಟನೆ ಅದೇ ಹಾ ನಾವೊಂದು ಕಟ್ಕೊಂಡೆ ಹೌದು ಎಟ್ಟ ಕಟ್ಲಿ ನಾವು ಹೌದು ಹಾ ಬಾರ್ಕೊಳ್ಳಿ ತಡ್ಕಿನ ಮೇಲೆ ಹಾ ತಿರುಗಾಲಿ ಕಟ್ಟದ ಹೌದು ಒಣ್ಣಾಕಬಾರ್ದು ತಿನ್ನಾಕಬಾರ್ದು ಎಲ್ಬಹುದು ಒಂದು ವಾರ ಮಕ್ಕಳ ಉಪವಾಸ ಪ್ರಸಂಗ ಬರ್ತೀವಿ ಹೌದು ಸಂತಿ ಮಾಡೋರು ಮರಿ ನೋಡಿಲ್ಲ ನೋಡಿಲ್ಲ ಅಂತ ಹೇಳಿ ಹೊಡೆದ ಹಾ ತಪ್ಪಾತ ಮಾವ ಅಂದು ಹೌದು ಹೌದು ಯಾರು ಹೊಡಿತಾರೆ ಬರ್ಕೊಳ್ಳಿ ನಾಳೆ ಆಗ್ಬಿಟ್ಟಾಗ ಮಾಡಬಾರ್ದು ಮಾಡಿದ್ದಾನೆ ಯಮ ಹೊಡಿತಾನೆ ನಾಳೆ. ಯಮನ ಬಾರ್ಕೊಳ್ಳೋದು ನಾಳೆ ನಾಳೆ ಇದು ಯಾತ್ರೆ ಇರ್ಬೇಕು ನಾವು ಹಾ ಅದಕ್ಕ ಆ ಯಮನ ಬಾರ್ಕೊಳ್ಳೋ ಚಿಗಲಾರ್ದಂಗ ಹಾ. ಭಗವಂತನ ಮಂಗಲ ಮಾಡ್ರು ಮಾಡಿ ಮಾಡಿ ಮಂಗಲ ಮಾಡಿ ಹಾ ಆ ಭಗವಂತನ ಪ್ರಾರ್ಥನೆ ಮಾಡಿ ಹೌದು. ನಾವು ಯಾರು ಮುಖ ಹಾಕೋಣ ಹೌದು ಎತ್ತುವೇನಾರತೆಯ ಶ್ರೀ ಗುರು ಸಿದ್ಧಾರೂಢರಿಗೆ ಎತ್ತುವೇನಾರತೆಯ ಶ್ರೀ ಗುರು ಸಿದ್ಧಾರೂಢರಿಗೆ ಮಾಯಾ ಮಮತಾ ದೂರ ಮಾಡಿ ಗುಣಪರೂಢರಿಗೆ ಮಾಯಾ ಮಮತಾ ದೂರ ಮಾಡಿ Thank you.
निरंजनम नागबंधु कलातीतम तस्मै श्री गुरुवे नमः। जय मंगलम जय नमः वीरेश्वर महाराज की जय, वीरेश्वर महाराज की जय, लिंगेश्वर महाराज की जय।